ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಸಂಕೇಶ್ವರ ನಗರದಲ್ಲಿ ಕ್ರೀಡಾ ಪ್ರೇಮಿಗಳಿಗೆ ಸಂತಸದ ಕ್ಷಣ. ಶ್ರೀ ಶಂಕರಲಿಂಗ ಜಾತ್ರಾ ಮಹೋತ್ಸವದ ಅಂಗವಾಗಿ ದಿವಂಗತ ಅಶೋಕ್ ಕರಜಗಿ ಅವರ ಸ್ಮರಣಾರ್ಥ ಹಮ್ಮಿಕೊಂಡಿರುವ ರಾಜ್ಯಮಟ್ಟದ ಹೊನಲು ಬೆಳಕಿನ ವಾಲಿಬಾಲ್ ಪಂದ್ಯಾವಳಿಗೆ ಇಂದು ಅದ್ದೂರಿ ಚಾಲನೆ ದೊರೆತಿದೆ. ಲೋಕೋಪಯೋಗಿ ಸಚಿವ ಹಾಗೂ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿಯವರು ಪಂದ್ಯಾವಳಿಗೆ ಚಾಲನೆ ನೀಡಿದರು. ಇದು ಸಂಕೇಶ್ವರ ನಗರದ ಶ್ರೀ ಶಂಕರಲಿಂಗ ಜಾತ್ರಾ ಮಹೋತ್ಸವದ ಸಂಭ್ರಮ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ರಾಜ್ಯಮಟ್ಟದ ಹೊನಲು ಬೆಳಕಿನ ವಾಲಿಬಾಲ್ ಪಂದ್ಯಾವಳಿಗಳನ್ನು ದಿವಂಗತ ಅಶೋಕ್ ಕರಜಗಿಯವರ ಸ್ಮರಣಾರ್ಥವಾಗಿ ಆಯೋಜಿಸಲಾಗಿದೆ. ಪಂದ್ಯಾವಳಿಗೆ ಲೋಕೋಪಯೋಗಿ ಸಚಿವ ಹಾಗೂ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿಯವರು ಸಸಿಗೆ ನೀರು ಹಾಕುವ ಮೂಲಕ ಅಧಿಕೃತ ಚಾಲನೆ ನೀಡಿದರು. ಪಂದ್ಯಾವಳಿಯ ಆರಂಭಕ್ಕೂ ಮೊದಲು ಸಂಕೇಶ್ವರ ನಗರದ ಹಿರಿಯ ಕ್ರೀಡಾಪಟುಗಳನ್ನು ಸಚಿವ ಸತೀಶ್ ಜಾರಕಿಹೊಳಿಯವರು ಸನ್ಮಾನಿಸಿ ಗೌರವಿಸಿದರು. ಈ ಪಂದ್ಯಾವಳಿಯಲ್ಲಿ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ರಾಹುಲ್ ಜಾರಕಿಹೊಳಿಯವರು ಪ್ರಥಮ, ದ್ವಿತೀಯ ಹಾಗೂ ತೃತೀಯ ಬಹುಮಾನಗಳನ್ನು ವಿತರಿಸಿದರು. ಅಜಿತ್ ಕರಜಗಿ ಅವರ ನೇತೃತ್ವದಲ್ಲಿ ಬೀರೇಶ್ವರ ಸ್ಪೋರ್ಟ್ಸ್ ಮತ್ತು ಸೋಷಿಯಲ್ ಕ್ಲಬ್ ಸಂಕೇಶ್ವರ ವತಿಯಿಂದ ಈ ಪಂದ್ಯಾವಳಿ ಹಮ್ಮಿಕೊಳ್ಳಲಾಗಿದೆ. ಸಚಿವ ಸತೀಶ್ ಜಾರಕಿಹೊಳಿ ಮಾತನಾಡಿ, ಹುಕ್ಕೇರಿ ತಾಲೂಕಿನಲ್ಲಿ ಅಜಿತ್ ಕರಜಗಿ ಹಾಗೂ ಜಯಪ್ರಕಾಶ್ ಕರಜಗಿ ಅವರಿಂದ ಕ್ರೀಡಾ ಕ್ಷೇತ್ರಕ್ಕೆ ಉತ್ತಮ ಉತ್ತೇಜನ ಸಿಗ್ತಾ ಇದೆ. ಕ್ರೀಡೆ ನಮ್ಮ ಜೀವನದಲ್ಲಿ ಮಹತ್ವದ ಪಾತ್ರವಹಿಸುತ್ತದೆ. ಇನ್ನಷ್ಟು ತಂಡಗಳು ಇಂತಹ ಪಂದ್ಯಾವಳಿಗಳಲ್ಲಿ ಭಾಗವಹಿಸಬೇಕು ನನ್ನ ಆಶಯ. ಮನೋಭಾವನೆ ಇರ್ಬೋದು, ಕ್ರೀಡಾ ಉತ್ತೇಜನ ಮಾಡುವಂಥ ಪ್ರಯತ್ನ ಆಗ್ತಾ ಇದೆ. ಈಗಾಗಲೇ ಹೇಳಿದ್ರು, ದಿವಂಗತ ಅಶೋಕ್ ಅವರ ನೆನಪಿನಲ್ಲಿ ಸ್ಮರಣಾರ್ಥವಾಗಿ ಈಗ ತಾನೇ ನಾವು ಅವ್ರಿಗೆ ಪುಷ್ಪಾರ್ಚನೆ ಮಾಡಿ ಅಶೋಕ್ ಅವರ ನೆನಪಿನಲ್ಲಿ ಒಂದು ಕಾರ್ಯಕ್ರಮ ಕೂಡ ಆಗೋದು ನಮಗೆಲ್ಲರಿಗೆ ಅವರ ವಿಚಾರಗಳು ಈ ಕಾರ್ಯಕ್ರಮದ ಮೂಲಕ ಇರಬೇಕು ಅನ್ನೋ ಕಾರಣಕ್ಕಾಗಿ ಅವರು ಕೂಡ ಅಶೋಕ್ ಅವರ ನೆನಪಿನಲ್ಲಿ ಮಾಡ್ತಾ ಇರೋದು ಇನ್ನೊಂದು ಭಾಗ. ಒಟ್ಟಾರೆ ಹುಕ್ಕೇರಿ ತಾಲೂಕಿನಲ್ಲಿ ಕ್ರೀಡೆಗೆ ನಾವೆಲ್ಲ ಪ್ರೋತ್ಸಾಹ ಮಾಡೋದು ಭಾಳ ಅವಶ್ಯಕತೆ ಇದೆ. ಕ್ರೀಡೆ ಭಾಳ ಅವಶ್ಯಕತೆ ಇದೆ. ಇವತ್ತಿನ ಯುಗದಲ್ಲಿ ನಾವೆಷ್ಟು ಒಂದು ಕಡೆ ಕೆಲಸ ಮಾಡಿದ್ರೆ ಇನ್ನೊಂದು ಕಡೆ ನಮಗೆ ಕ್ರೀಡಾ ಮನೋಭಾವನೆ, ಕ್ರೀಡಾ ಚಟುವಟಿಕೆಗಳಲ್ಲಿ ಭಾಗವಹಿಸೋದು ಭಾಳ ಅವಶ್ಯಕತೆ ಇದೆ. ಆ ಹಿನ್ನೆಲೆಯಲ್ಲಿ ಪ್ರತಿ ವರ್ಷ ಆಗಲಿ, ಇನ್ನೂ ಪ್ರತಿ ವರ್ಷ ಒಳ್ಳೊಳ್ಳೆ ತಂಡಗಳು ಬರಲಿ, ರಾಷ್ಟ್ರ ಮಟ್ಟದ ತಂಡಗಳು ಕೂಡ ಇಲ್ಲಿ ಭಾಗವಹಿಸುವ ಮುಂದಿನ ಆಗಲಿ ಅನ್ನೋ ಶುಭನ ಹಾರೈಸ್ತಾ ಸುಮಾರು 12 ತಂಡಗಳು ಇಲ್ಲಿ ಭಾಗವಹಿಸ್ತಾ ಇದ್ದಾವೆ. ಬಹುಶಃ ರಾತ್ರಿ ಕೂಡ ಇಲ್ಲಿ ಜರುಗ್ತಾ ಇದೆ. ಈ ಸಂದರ್ಭದಲ್ಲಿ ಆ ಎಲ್ಲ ಆಟಗಾರರಿಗೆ ಶುಭಾಶಯಗಳನ್ನು ಕೋರುತ್ತಾ ಅವರು ಉತ್ತಮ ಪ್ರದರ್ಶನ ಮಾಡಲಿ. ಪ್ರತಿ ವರ್ಷ ಇಲ್ಲಿ ಬಂದು ತಮ್ಮ ಕ್ರೀಡಾ ಅಭಿಮಾನ, ಕ್ರೀಡಾ ಪ್ರೋತ್ಸಾಹವನ್ನು ವಾಲಿಬಾಲ್ ಮೂಲಕ ಮಾಡಲಿಕ್ಕೆ ಹಾರೈಸ್ತಾ, ನಾವು ಕಳೆದ ಸುಮಾರು 30 ವರ್ಷಗಳಲ್ಲಿ ಬಹಳಷ್ಟು ಜಿಲ್ಲೆಗೆ ಕ್ರೀಡೆಯನ್ನು ಪ್ರೋತ್ಸಾಹ ಮಾಡಬೇಕು, ಕ್ರೀಡಾಪಟುಗಳನ್ನು ಬೆಳೆಸಬೇಕು, ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಒಂದು ಪರಿಚಯ ಮಾಡಲಿಕ್ಕೆ ಸುಮಾರು ಕಾರ್ಯಕ್ರಮ, ಕ್ರೀಡಾ ಆಯೋಜನೆಯನ್ನು ಈ ಜಿಲ್ಲೆಯಲ್ಲಿ ಮಾಡ್ತಾರೆ. ತಮಗೆಲ್ಲ ಗೊತ್ತಿರುವಂಥ ವಿಚಾರ. ಇದು ಕೂಡ ಆ ಮಟ್ಟದಲ್ಲಿ ಯಶಸ್ವಿ ಆಗಲಿ. ಕರಜಗಿ ಬಂಧುಗಳು ಎಂಬಂಥ ಕಾರ್ಯಕ್ಕೆ ನಾವೆಲ್ಲ ಬೆನ್ನೆಲುಬಾಗಿ ಅದಕ್ಕೆ ಪ್ರೋತ್ಸಾಹ ಮಾಡಿದ್ರೆ ಖಂಡಿತವಾಗಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈ ಕ್ರೀಡಾ ಆಯೋಜನೆ ಪ್ರತಿ ವರ್ಷ ಅವರ ಆಯೋಜನೆ ಮಾಡಿದ್ರು ಅಂತ ಹೇಳುತ್ತಾ, ಈ ಕ್ರೀಡೆ ಅತ್ಯಂತ ಯಶಸ್ವಿ ಆಗಲಿ, ಪ್ರತಿ ವರ್ಷ ಜರುಗಲಿ ಅಂತ ಹಾರೈಸಿ ನನ್ನ ಮಾತು ಮುಗಿಸ್ತಾ ನಮಸ್ಕಾರ ಎಲ್ಲರಿಗೂ. ಕಾರ್ಯಕ್ರಮದ ವೇಳೆ ವೇದಿಕೆಯಲ್ಲಿ ಅಜಿತ್ ಕರಜಗಿ, ಜಯಪ್ರಕಾಶ್ ಕರಜಗಿ, ಸಂಜಯ್ ಶಿರಕೋಳಿ, ಬಂಡು ಹತನೂರೆ, ಅಮರ್ ನಲವಡೆ, ಶಂಕರ ಹೆಗಡೆ, ಪ್ರವೀಣ್ ನೆಸರಿ, ಅವಿನಾಶ್ ನಲವಡೆ, ಸಂತೋಷ್ ಮುಡಶಿ ಹಾಗೂ ರಾಜೇಂದ್ರ ಪಾಟೀಲ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ರಾಜ್ಯ ಮಟ್ಟದ ವಿವಿಧ ತಂಡಗಳು ಈ ಹೊನಲು ಬೆಳಕಿನ ವಾಲಿಬಾಲ್ ಪಂದ್ಯಾವಳಿಯಲ್ಲಿ ಭಾಗವಹಿಸಿದ್ದು, ಮುಂದಿನ ಕೆಲ ದಿನಗಳ ಕಾಲ ಕ್ರೀಡಾಭಿಮಾನಿಗಳಿಗೆ ರೋಚಕ ಪಂದ್ಯಾವಳಿಗಳು ನಡೆಯಲಿವೆ. ಒಟ್ಟಾರೆ ಸಂಕೇಶ್ವರದಲ್ಲಿ ಕ್ರೀಡಾ ಸಂಭ್ರಮ ಜೋರಾಗಿದ್ದು, ಈ ರೀತಿಯ ಪಂದ್ಯಾವಳಿಗಳು ಗ್ರಾಮೀಣ ಪ್ರತಿಭೆಗಳಿಗೆ ವೇದಿಕೆ ಒದಗಿಸುತ್ತಿವೆ. ಯಶಸ್ವಿಯಾಗಿದ್ದಾರೆ ಕೃಷ್ಣ ಮೆಡಿಕಲ್ ಕಾಲೇಜ್ದವರು.
ಒಳ್ಳೆಯ ಸರ್ವಿಸ್, ಅಷ್ಟೇ ಒಳ್ಳೆಯ ಆಟದ ಪ್ರದರ್ಶನ ನೀಡುತ್ತಾರೆ. ಅದೇ ವರದಿ ಸರ್ಜೀರಾವ್ ಗಾಯಕ್ವಾಡ್, HCN ನ್ಯೂಸ್, ಸಂಕೇಶ್.